ಕಳೆದ 3 ವರ್ಷಗಳಿಂದ ಮೂಡಬಿದ್ರೆ ನ್ಯಾಯಾಲಯದಲ್ಲಿ ಹಿರಿಯ ನ್ಯಾಯಾಧೀಶರಾಗಿ ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ಇದೀಗ ಬೆಂಗಳೂರಿಗೆ ವರ್ಗಾವಣೆಗೊಂಡಿರುವ ಮಧುಕರ್ ಭಾಗವತ್ ಮತ್ತು 1 ವರ್ಷ ಕಿರಿಯ ನ್ಯಾಯಾಧೀಶರಾಗಿ ಸೇವೆಯನ್ನ ನೀಡಿ ಮೈಸೂರಿಗೆ ವರ್ಗಾವಣೆಗೊಂಡಿರುವ ಕಿರಿಯ ನ್ಯಾಯಾಧೀಶೆ ಕಾವೇರಮ್ಮ ಅವರಿಗೆ ಮೂಡಬಿದ್ರೆಯ ವಕೀಲರ ಸಂಘದಿಂದ ಬೀಳ್ಕೊಡುಗೆಯ ಸಮಾರಂಭವು ನಡೆಯಿತು. ಹಿರಿಯ ವಕೀಲ ನಾಗೇಶ್ ಶೆಟ್ಟಿಯವರು ವಕೀಲರ ಪರವಾಗಿ ಮಾತನಾಡಿ, ನ್ಯಾಯಾಲಯವು ದೇವಾಲಯವಿದ್ದಂತೆ, ನ್ಯಾಯಾಧೀಶರು ದೇವರಿದ್ದಂತೆ ಮತ್ತು ವಕೀಲರು ಅರ್ಚಕರಿದ್ದಂತೆ. ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಕ್ಷಿದಾರರ ಪರವಾಗಿ ವಾದ ಮಂಡಿಸುತ್ತೇವೆ. ಈ ವಾದವನ್ನು ಪರಿಶೀಲಿಸಿ ಸರಿಯಾದ ನ್ಯಾಯವನ್ನ ನೀಡುವವರು ದೇವರೆಂಬ ನ್ಯಾಯಾಧೀಶರು. ತಾನೊಬ್ಬ ನ್ಯಾಯಾಧೀಶನೆಂಬ ಅಹಮಿಲ್ಲದೆ ಹಿರಿಯರಿಗೆ ಗೌರವ, ಕಿರಿಯರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದವರು ಮತ್ತು ಆತ್ಮೀಯತೆಯೊಂದಿಗೆ ಎಲ್ಲರೊಂದಿಗೆ ಬೆರೆತವರು ಮಧುಕರ್ ಭಾಗವತ್ ಅವರು. ಮುಂದೆ ಮಂಗಳೂರಿನಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಆದರೆ ಜಡ್ಜ್ ಆಗಿ ಬರುವಂತಾಗಲಿ ಎಂದು ಆಶಿಸಿದರು. ವ್ಯಕ್ತಿ ಅಂದರೆ ನಮ್ಮ ನ್ಯಾಯಾಧೀಶರಾದ ಮಧುಕರ್ ಸರ್. ಅವರು ಕೋರ್ಟ್ನ ಹೊರಗಿದ್ರೆ ನಾನು ನ್ಯಾಯಾಧೀಶ ಅಂತ ಹೇಳಿ ಆಮಿಲ್ಲ. ಅವರ ಕರೆದು ಚೆನ್ನಾಗಿ ಮಾತಾಡ್ತಾರೆ, ಆತ್ಮೀಯತೆಯಿಂದ ಮಾತಾಡ್ತಾರೆ, ನಮ್ಮ ಗೆಳೆಯರಂತೆ ಮಾತಾಡ್ತಾರೆ. ನಿಜವಾಗಿ ನಾನು ನನ್ನ ಈ ವೃತ್ತಿ ಜೀವನದಲ್ಲಿ ಅತ್ಯಂತ ಒಳ್ಳೆಯ ನ್ಯಾಯಾಧೀಶರಂದ್ರೆ ನನಗೆ ಮಧುಕರ್ ಸರ್. ಸಂಘದ ಅಧ್ಯಕ್ಷ ಶರತ್ ಶೆಟ್ಟಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಬ್ಬರು ನ್ಯಾಯಾಧೀಶರು ಉತ್ತಮ ಕಾರ್ಯನಿರ್ವಹಣೆಯನ್ನ ನೀಡಿದ್ದಾರೆ. ಹಿರಿಯ ನ್ಯಾಯಾಧೀಶರಾಗಿರುವ ಮಧುಕರ್ ಭಾಗವತ್ ಅವರು ಇನ್ನೊಬ್ಬರ ಭಾವನೆಗಳು ಮತ್ತು ನೋವನ್ನ ಅರ್ಥ ಮಾಡಿಕೊಳ್ಳುವ ಮನೋಭಾವವನ್ನ ಹೊಂದಿದವರು. ಆಸೆ ಮತ್ತು ಹೊಟ್ಟೆಕಿಚ್ಚು ಅವರಲ್ಲಿಲ್ಲ. ಅತಿ ಬುದ್ಧಿವಂತರು ಮತ್ತು ವೇಗದ ಓದುಗಾರಿಕೆಯ ಪ್ರಾವೀಣ್ಯವನ್ನ ಹೊಂದಿದವರಾಗಿದ್ದರು ಎಂದ ಅವರು, ಕಾವೇರಮ್ಮ ಅವರ ಶಿಸ್ತು ಮತ್ತು ಆತ್ಮೀಯತೆಯನ್ನ ಮೈಗೂಡಿಸಿಕೊಂಡಿದ್ದರು ಎಂದರು. ಅವರ ಸ್ಟ್ರಿಕ್ಟ್ನೆಸ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಭಾಳ ಮೆಚ್ಚುವಂಥದ್ದು. ಯಾಕೆ ಮೆಚ್ಚುತ್ತೇನೆ ಅಂತ ಹೇಳಿದರೆ, ನೋಡಿ, ನಮ್ಮ ನ್ಯಾಯಾಲಯದಲ್ಲಿ ಕಾರ್ಯಕಲಾಪಗಳು ನಡೀತಾ ಇರ್ತದೆ. ನಮ್ಮ ಎಲ್ಲ ಒಂದು ನಮಗೆ ಕಲಿಯುವಂಥದ್ದು ಇರ್ತದೆ. ನ್ಯಾಯಾಲಯದ ಕಲಾಪವನ್ನು ನಾವು ನೋಡಿಕೊಂಡು ಕಲಿಯುವಂಥದ್ದು ತುಂಬ ಇದೆ. ನಮ್ಮಲ್ಲಿ ಒಂದು ಇದು ಆರ್ಟ್ ಆಫ್ ಅಡ್ವೊಕೇಸಿಯಲ್ಲಿ ಒಂದು ಪುಸ್ತಕ ಇದೆ. ಏನಂತ ಹೇಳಿದ್ರೆ ಡೆವಿಲ್ಸ್ ಅಡ್ವೊಕೇಸಿ ಅಂತ ಹೇಳಿ. ಅದರಲ್ಲಿ ಒಂದು ಮಾತು ಬರ್ತದೆ. ಏನಂತ ಹೇಳಿ, ಬಿಫೋರ್ ರೀಡಿಂಗ್ ದ ಫೈಲ್, ಬಿಫೋರ್ ರೀಡಿಂಗ್ ದ ಬುಕ್ಸ್, ಯು ಹ್ಯಾವ್ ಟು ರೀಡ್ ದ ಮೈಂಡ್ ಆಫ್ ದ ಜಡ್ಜ್. ಹಿರಿಯ ನ್ಯಾಯಾಧೀಶ ಮಧುಕರ್ ಭಾಗವತ್ ಅವರು ಮಾತನಾಡಿ, ದೇವರಿಗೆ ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದೇನೆ. ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡದೆ ಪ್ರಾಮಾಣಿಕವಾಗಿ ತೀರ್ಪುಗಳನ್ನು ನೀಡಿದ್ದೇನೆ. ಹಿರಿಯ ಕಿರಿಯ ವಕೀಲರು ಸಹಕಾರ ಸದಾ ಸ್ಮರಣೀಯ. ಇಲ್ಲಿನ ಆಂಜನೇಯ ದೇವರು ಸದಾ ನನಗೆ ರಕ್ಷಣೆಯನ್ನ ನೀಡಿ ಕಾಪಾಡುವ ಮೂಲಕ ಉತ್ತಮವಾಗಿ ಕರ್ತವ್ಯವನ್ನ ನಿಭಾಯಿಸಲು ಸಾಧ್ಯವಾಗಿದೆ ಎಂದರು. ಒಬ್ಬ ವ್ಯಕ್ತಿ ಸಿಗ್ತಿರ್ತಾನೆ, 4 ಜನರಿಗೆ ಹೇಳಿರ್ತಾರೆ. ಆ 4 ಜನರು ಕೋರ್ಟಲ್ಲಿ ಬಂದು ಹೇಳಿ ಇಂಡಿಪೆಂಡೆನ್ಸ್ಗಳ ಮತ್ತೆ ಪಾಸ್ ಮಾಡೋದು. ಹಾಗೆ ಇನ್ನು 5 ಮಂದಿ ಹೇಳ್ತಾನೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳ್ತಾನೆ. ಅವ ಏನು ಘಟನೆ ನೋಡಿದವಲ್ಲ, ಇವ ಹೇಳಿದ್ದಾನೆ ನಮ್ಗೆ ಹೇಳು. ಒಬ್ಬ ಕಾಲು ಇಡ್ತೀನಿ ಹೇಳಿದ್ರೆ ಇನ್ನೊಬ್ಬ 100 ಇಡ್ತೀನಿ ಹೇಳಿದ್ರೆ ಇನ್ನೊಬ್ಬ ಕಾಲು ಇಡ್ತಾರೆ ಹೇಳು. ಎಷ್ಟು ದೊಡ್ಡ ಕನ್ವಿಷನ್ ಆಗ್ತಿದ್ದಿಲ್ಲ. ಆದರೂ ಈ ಜಡ್ಜಸ್ಸಿಗೆ ಕ್ರೀಡಾಟೋರಿ ಅಂತ ಹೊಂದಿರ್ತಾರೆ. ಅದು ಯಾಕೆ ಗೊತ್ತಿಲ್ಲ ನನಗೆ. ಕ್ರೀಡಾಟೋರಿಯಲ್ಲಿ ನಾನು ಲಿಬ್ರಲ್ ಆಗಿ ಹೌದು, ಬೇಜಾರು ಈ ರೀತಿ ಇಲ್ಲ. ನನಗೆ ಮತ್ತೊಂದು ಹೇಳುವಂಥದ್ದು ಇಲ್ಲಿ ಎಲ್ಲವೂ ಹೊಸತು. ನಿಜವಾಗ್ಲೂ ನಾನು ಮನ್ನಾವರದಿಂದ ಅಲ್ಲೇ ಸಿಗಿರ್ತಂಥದ್ದು. ಹಿರಿಯ ವಕೀಲರಾದ ಕೆಆರ್ ಪಂಡಿತ್, ಮುರಳೀಧರ್ ಭಟ್, ವಿಜೇತ ಪಿಂಕಿ ಡೇಸಾ, ಅಶ್ವಿನ್ ಡಿಸೋಸಾ ನ್ಯಾಯಾಧೀಶರುಗಳ ಕರ್ತವ್ಯ ನಿಷ್ಠೆಯ ಬಗ್ಗೆ ಮಾತನಾಡಿದರು. ಸಂಘದ ಉಪಾಧ್ಯಕ್ಷ ಶಾಂತಿಪ್ರಸಾದ್ ಹೆಗ್ಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸುರೇಶ್ ಕೆ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿ, ಕಾರ್ಯದರ್ಶಿ ಜಯಪ್ರಕಾಶ್ ವಂದಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.